ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಒಣಮೀನು ಚಟ್ನಿ ಮಾಡ್ತಾ ಇದ್ದೇನೆ. ಅದಕ್ಕೆ ಮಿಕ್ಸಿ ಜಾರಿಗೆ ಅರ್ಧ ತೆಂಗಿನ ತುರಿ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 1 ಚಮಚ ಧನಿಯಾ ಬೀಜ, 1/4 ಚಮಚ ಜೀರಿಗೆ, ಅರ್ಧ ಆನಿಯನ್, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡುವ. ಗಟ್ಟಿ ಗ್ರೈಂಡ್ ಮಾಡಬೇಕು, ನೀರು ಹಾಕಬಾರ್ದು. ನೋಡಿ, ಗಟ್ಟಿ ಗ್ರೈಂಡ್ ಆಗಿದೆ. ನೋಡಿ, ಇಷ್ಟಿರಬೇಕು ಗಟ್ಟಿ. ಅದನ್ನು ಪಾತ್ರೆಗೆ ಹಾಕಿ ನಾವು ಈಗ ಮೀನು ಬಿಸಿ ನೀರಲ್ಲಿ ನಾನು ತೊಳೆದಿಟ್ಟಿದ್ದೇನೆ. ಅದನ್ನು ಈಗ ನಾನು ಫ್ರೈ ಮಾಡುವ. ಗ್ಯಾಸ್ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾನು ಬಿಸಿನೀರಲ್ಲಿ ತೊಳೆದಿಟ್ಟಿದ್ದ ಒಣಮೀನು ಹಾಕ್ತಾ ಇದ್ದೇನೆ. ಮೀನಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದ್ದರೆ ನಾವು ಜಾಸ್ತಿ ಹೊತ್ತು ಬಿಸಿ ನೀರಲ್ಲಿ ಹಾಕಿಟ್ರೆ ಆಯಿತು. ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಮಾಡಿದರೆ ಸಾಕು. ಮಾಡ್ತಾ ಇದ್ದೇನೆ. ಜಾಸ್ತಿ ಫ್ರೈ ಮಾಡಿ ಅದು ಒಂಥರ ಕೈ ಆಗುತ್ತೆ. ಸ್ವಲ್ಪ ಫ್ರೈ ಸಾಕು. ನೋಡಿ, ಇದು ಫ್ರೈ ಆಗ್ತಾ ಇದೆ. ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಆಯಿತು. ನೋಡಿ, ಇಷ್ಟ ಆಗಬೇಕು. ನೋಡಿ, ನಾನು ಅದನ್ನು ಕತ್ತರಿಯಲ್ಲಿ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿದ್ದೇನೆ. ಇದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಮಿಕ್ಸ್ ಆಯಿತು. ತುಂಬಾ ಟೇಸ್ಟ್ ಆಗಿರ್ತದೆ ಇದು. ಗಂಜಿಗೆ ಅಂತೂ ತುಂಬಾ ಕಾಂಬಿನೇಷನ್ ಭಾಳ ಚೆನ್ನಾಗಿರ್ತದೆ. ವೆರಿ ಟೇಸ್ಟ್ ಆಗಿರ್ತದೆ. ಕುಚ್ಚಲಕ್ಕಿ ಗಂಜಿಗಂತೂ ಸೂಪರ್ ಟೇಸ್ಟ್ ಆಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನನಗೊಂದು ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Thank you for watching.